ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ, ನಮ್ಮ ಸಿರ್ಸಿಲಿ ಮಾರಿಕಾಂಬಾಗೆ ಸ್ಪೆಷಲ್ ಡೇ. ಇಲ್ಲಿ ಕೆಲವರು ಮಂಗಳವಾರ ನಂಬೋದಿಲ್ವಲ್ಲ, ಅಂದರೆ ಏನು ಒಳ್ಳೆ ಕೆಲಸ ಮಾಡಲ್ಲ, ಬಟ್ ನಮ್ಮಲ್ಲಿ ನಾವು ಏನು ಮಾಡೋದಿದ್ರು ಮಂಗಳವಾರನೇ ಶುರು ಮಾಡ್ತೀವಿ. ಯಾಕಂದರೆ ಮಾರಿಕಾಂಬಾ ದೇವಿ ದಿನ ಅಂತ ಅಲ್ಲಿ ಮಾಡ್ತಾರೆ. ಸೊ ಇವತ್ತು ನಾನು ಮಾಡ್ತಿರೋದು ಸಿಂಪಲ್ ರೀ, ಕೊಳಂಬೋ, ಆಲೂಗಡ್ಡೆ, ನುಗ್ಗೆಕಾಯಿ, ಇದು ಸಾಂಬಾರು, ಈರುಳ್ಳಿ, ಟೊಮೆಟೊ. ಫಸ್ಟು ಸಾಂಬಾರು, ಈರುಳ್ಳಿ, ಸಾಸಿವೆ ಮತ್ತು ಕರಿಬೇವಲ್ಲಿ ಒಗ್ಗರಣೆ ಹಾಕಿ ಬೇಯಿಸೋದು. ಅದರ ಜೊತೆಲಿ ಇದನ್ನು ಆಲೂಗಡ್ಡೆ ಹಾಕ್ತೀನಿ. ಆಮೇಲೆ ಒಂದು 5 ಮಿನಿಟ್ಸ್ ಇರುವಾಗ ನುಗ್ಗೆಕಾಯಿ ತುಂಬ ಎಳೆದಿದೆ, ಸೊ ಅದು ಬೆಂದು ಹೋಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ತೀನಿ. ಇಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಇಟ್ಟಿದ್ದೀನಿ, ಬೇಯಿಸ್ಬಿಟ್ಟದು ಲಾಸ್ಟ್ ಮಿಕ್ಸ್ ಮಾಡೋದು. ಇದು ನಾನು ಇವತ್ತು ಪುಡಿ ಹಾಕಿ ಮಾಡಲ್ಲ, ಇದು ತೆಂಗಿನಕಾಯಿ ಜೊತೆಲಿ ಎಲ್ಲ ರುಬ್ಬಿ ಮಾಡೋದು. ಇದು ಕೊಳಂಬೋ, ಇದು ವೆರಿ ನೈಸ್. ಲಾಸ್ಟಲ್ಲಿ ಹಿಂಗು ಒಗ್ಗರಣೆ ಹಾಕ್ಬೇಕು. ಹಿಂಗು, ಸಾಸಿವೆ ಮತ್ತು ಕರಿಬೇವು ತುಪ್ಪದಲ್ಲೇ ಹಾಕ್ಬೇಕು, ಸ್ವಲ್ಪ ಲೈಟಾಗಿ ಮಾಡಿ ತೋರಿಸ್ತೀನಿ. ಓಕೆ, ನೋಡಿಬಿಟ್ಟು ಹೇಳಬೇಕು ನನಗೆ. ಇದು ಡಿಫ್ರೆಂಟ್ ಕೊಳಂಬೋ ಅಂತೀವಿ ನಮ್ಮಲ್ಲಿ, ಇದು ಒಟ್ಟು ಕೊಳಂಬೋ, ಮುಂಕಣಿಯಲ್ಲಿ ಅರಿದು ಬಿಟ್ಟು ಕೊಳಂಬೋ ಮಾಡೋದು. ಓಕೆನಾ? ಎಸ್, ನೋಡಿ ತೋರಿಸ್ತೀನಿ. ಈಗ ನಾನು ಸಾಸಿವೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಕರಿಬೇವು ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ ಅಷ್ಟೇ, ಒಂದು ಚೂರು. ಈಗ ಈರುಳ್ಳಿ ಬೇಯಿಸ್ತೀನಿ. ಈರುಳ್ಳಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಇದಾಗಬೇಕು, ಬ್ರೌನಿಶ್ ಆಗಬೇಕು. ಓಕೆ, ಅದಾದಮೇಲೆ ನಾನು ಬಟಾಟೆ ಹಾಕ್ತೀನಿ. ಆಮೇಲೆ ಟೊಮೆಟೊ ಕಟ್ ಮಾಡಿ ಹಾಕಿಬಿಟ್ಟು ಲಾಸ್ಟಲ್ಲಿ ನುಗ್ಗೆಕಾಯಿ ಹಾಕ್ತೀನಿ. ಓಕೆ, ನುಗ್ಗೆಕಾಯಿ ಸ್ವಲ್ಪ ಎಳೆ ಇದೆ, ಅದು ಬೇಗ ಬೆಂದೋಗ್ಬಿಡುತ್ತೆ ಆಮೇಲೆ. ಓಕೆನಾ? ನೋಡಿ, ಆಲೂಗಡ್ಡೆ, ಟೊಮೆಟೊ ಎಲ್ಲ ಹಾಕಿದ್ದೀನಿ. ನೀರು ಹಾಕಿ ಬೇಯಿಸ್ಬೇಕು, ಉಪ್ಪು ಹಾಕಬೇಕು, ಬಿಟ್ಟು ಬೇಯಿಸ್ಬೇಕು. ಸ್ವಲ್ಪ ಬೆಂದಿರುವಾಗ ಇದು ಹಾಕ್ಬಿಡಿ ನುಗ್ಗೆಕಾಯಿ ಲಾಸ್ಟಲ್ಲಿ. ಆಮೇಲೆ ಒಂದು 2-3 ಮಿನಿಟ್ಸ್ ಇಟ್ಟರು ಸಾಕು, ಬಿಟ್ಟು ತೆಗೆದ್ಬಿಡಿ, ಯಾಕಂದ್ರೆ ತುಂಬ ಎಳೆದಿದ್ದು. ಆಮೇಲೆ ಲಾಸ್ಟ್ ಸಾಂಬಾರಲ್ಲೂ ಹಾಕಿ ನಾವು ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ. ಏನಾಯಿತು ಗೊತ್ತೇನ್ರಿ, ಇಲ್ಲಿ ಕುಕ್ಕರ್ ಇಟ್ಟಿದ್ದೆ ಸೈಡಲ್ಲಿ, ಅದು ಸೇಫ್ಟಿ ಬಾಲ್ ಹಾರಿಬಿಟ್ಟಿದ್ದು, ಜೋರು ಸೌಂಡ್ ಇದೆ, ಹಾರ್ಬಿಟ್ಟು ಎದುರು ಹಾರಿಬಿಟ್ಟೆ ನಾನು. ಅಯ್ಯೋ, ವೆರಿ ಡೇಂಜರಸ್ ರೀ, ಬಾಪ್ರೆ. ಏನು ಇನ್ನೂ ನನಗೆ ಕೈಯೆಲ್ಲ ನಡುಗ್ತಾ ಇದೆ. ಸಡನ್ಲಿ ಸೌಂಡ್ ಬಂದ್ಬಿಡ್ತು. ಅಪ್ಪ, ಹಾರಿಬಲ್. ತುಂಬ ಕೇರ್ಫುಲ್ ಆಗಿರಪ್ಪ ಕುಕ್ಕರ್ ಹತ್ರ, ದಯವಿಟ್ಟು. ಸೊ ಈಗ ನಾನು ನುಗ್ಗೆಕಾಯಿ ಆ್ಯಡ್ ಮಾಡಿದ್ದೀನಿ. 2 ನಿಮಿಷ ರೀ ಮಾಡಿಬಿಟ್ಟು ಆಫ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಮಸಾಲೆ ತೋರಿಸ್ತೀನಿ ಏನು ಹಾಕ್ತಾ ಇದ್ದೀನಿ ಅಂತ. ಓಕೆ, ಸೊ ಇದು ನಂದು ಕೊಳಂಬೋ ಮಸಾಲೆ. ತೆಂಗಿನಕಾಯಿ, ಅರಿಶಿನ ಪುಡಿ, ಹುಣಸೆಹಣ್ಣು, ಚಿಲ್ಲಿ ಪೌಡರು, ಧನಿಯಾ, ಇದು ಹುರಿದ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಹಿಂಗು, ಚೂರು ಜೀರಿಗೆ, ಸಾಸಿವೆ, ಮೆಂತ್ಯ ಸ್ವಲ್ಪ, ಇದೆಲ್ಲ ನಾನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಯಾಕಂದರೆ ಧನಿಯಾ ಹುರಿದಿದ್ದೀನಿ ಆಲ್ರೆಡಿ, ಜಸ್ಟ್ ಲೈಟಾಗಿ ಹುರಿತೀನಿ. ಎಲ್ಲ ಮಿಕ್ಸ್ ಮಾಡಿ ರುಬ್ಬಿಡೋದು. ಇದು ಬೇಳೆ ಬೇಯಿಸಿದ್ದೀನಿ, ಅದ್ರ ಜೊತೆ ಇದು ಬೆಂದಿರೋದು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ. ಸಾಸಿವೆ ಜೊತೆಲೆ ನಾನು ಹಾಕ್ಬಿಟ್ಟಿನಿ, ಸೊ ಒಗ್ಗರಣೆ ಬೇಕಾಗಿಲ್ಲ. ಓಕೆ, ಮಾಡಿಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ಲೈಟಾಗಿ ತುಪ್ಪದಲ್ಲಿ ಹುರಿಬೇಕು, ಸ್ವಲ್ಪ ಪರಿಮಳ ಬರುತ್ತೆ. ಕೊಳಂಬೋ ತುಂಬ ಚೆನ್ನಾಗಿರುತ್ತೆ. ಇದು ಕೊಳಂಬೋ, ಒಟ್ಟು ಕೊಳಂಬೋ ಅಂತ ಇದು ಅರ್ದು ಬಿಟ್ಟು, ಕಾಯಿ ಅರ್ದು ಬಿಟ್ಟು ಮಾಡೋದು ಕೊಳಂಬೋ. ಇನ್ನೊಂದು ನಾವು ಪುಡಿ ಹಾಕಿ ಮಾಡ್ತೀವಿ, ಅದೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸ್ವಲ್ಪ ಲಾಸ್ಟಲ್ಲಿ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ ಟೇಸ್ಟಿಗೆ. ಉದ್ದಿನಬೇಳೆ ಹಾಕೋಬೇಕ್ರಿ, ಚೂರು. ಅದು ಹೇಳಕ್ಕೆ ಮರ್ತೋದೆ, ಸ್ವಲ್ಪ ಹಾಕ್ಕೊಳ್ಳಿ ಉದ್ದಿನಬೇಳೆ. ಎಲ್ಲ ಹಾಕಿ ನಾನು ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಲಾಸ್ಟಲ್ಲಿ ಕಾಯಿ ಜೊತೆ ರುಬ್ಬಿಟ್ಟು ಹಾಕಿಬಿಟ್ರೆ ಆಯಿತು ಮತ್ತೆ. ಎಸ್, ನನ್ನ ಕೊಳಂಬೋ ರೆಡಿ. ಸೂಪರ್ ಟೇಸ್ಟಿ ಆಗಿದೆ ರೀ, ನೋಡಿ. ಯಾಕಂದ್ರೆ ನುಗ್ಗೆಕಾಯಿ ಮತ್ತು ಬಟಾಟೆ, ಇದು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂಚೂರು ಟೇಸ್ಟಿಗೆ. ಓಕೆ, ಆಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತರಿಸಿದೆ, ಅದು ಲಾಸ್ಟ್ ನಾನು ಹಾಕ್ತೀನಿ. ಅದರದ್ದು ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಇದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಯಾಕಂದ್ರೆ ನಾಳೆ ಇಡ್ಲಿಗಾಗುತ್ತೆ ಸಾಂಬಾರು, ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ನಾಳೆ ನಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ. ಓಕೆನಾ?
ದಯವಿಟ್ಟು ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನನಗೆ ಹೇಳಬೇಕು ರೀ. ನಿಮ್ಮದೆಲ್ಲ ಅಭಿಪ್ರಾಯ ನನಗೆ ಬೇಕು, ಹೇಗಿರುತ್ತೆ ಅದು, ಪ್ರಾಸ್ ಆ್ಯಂಡ್ ಕಾನ್ಸ್ ಪರವಾಗಿಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿದೆ ಹೇಳಿ, ಇಲ್ಲದಿದ್ರೆ ಸರಿ ಇಲ್ಲ ಅಂತ ಹೇಳಿ, ಏನು ತೊಂದರೆ ಇಲ್ಲ. ಬಟ್ ನನಗೆ ಗೊತ್ತಾಗ್ಬೇಕು ಏನಂತ, ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಹೇಗೆ ಅಂತ. ಇವೆಲ್ಲ ನನ್ನ ಇದಲ್ವೇನ್ರಿ ಫ್ರೆಂಡ್ಸು, ಇವೆಲ್ಲ ನನಗೆ ಹೆಲ್ಪ್ ಮಾಡ್ಬೇಕು, ಇದರಲ್ಲಿ ಸಪೋರ್ಟ್ ಮಾಡಬೇಕಾಯ್ತಾ. ಓಕೆ, ಹ್ಯಾವ್ ಎ ನೈಸ್ ಡೇ, ಗಾಡ್ ಬ್ಲೆಸ್ ಎವ್ರಿಬಡಿ. ಫ್ರೆಂಡ್ಸ್, ಈಗ ನಾನು ನಂದು ಸಾಂಬಾರಂತೂ ಆಯ್ತು. ಈಗ ನೋಡಿದ್ರಲ್ಲ ಈರುಳ್ಳಿ ಸಾಂಬಾರು ಈರುಳ್ಳಿದು. ಓಕೆ, ಕೊಳಂಬೋದು. ಈಗ ಇದು ನಾನು ಸಾಂಗ್ ಅದು ಮಾಡ್ತೀನಿ, ಬಟಾಟೆ ಸಾಂಗ್, ನಮ್ಮ ಕೊಂಕಣಿ ಸ್ಪೆಷಲ್ ಇದು. ಇದಕ್ಕೇನಿಲ್ಲ, ಇದನ್ನು ಫಸ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡೋದು, ಆಲೂಗಡ್ಡೆನ ಬೇಯಿಸ್ಕೋಬೇಕು ಆಯಿತಾ. ಆಮೇಲೆ ತೆಂಗಿನಕಾಯಿ, ಮೆಣಸು, ಹುಣಸೆಹಣ್ಣು, ಇಷ್ಟೇ ಅದಕ್ಕೆ, ಮತ್ತೇನು ಬೇರೆ ಅಡಿಷ್ನಲ್ ಏನಿಲ್ಲ. ಅದಕ್ಕೆ ನಾವು ಬಟಾಟೆ ಸಾಂಗ್ ಅಂತೀವಿ. ಚಪಾತಿಗಂತೂ ಎಕ್ಸಲೆಂಟ್, ದೋಸೆಗೆ ಎಕ್ಸಲೆಂಟ್, ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಥರನೂ ತೊಗೊಳ್ತಾರೆ. ನಮ್ಮಲ್ಲಿ ಒಂದು ಕಾಮನ್ ರೆಸಿಪಿ ಇದು ಬಟಾಟೆ ಸಾಂಗ್ ಅಂದರೆ ಎಲ್ಲರಿಗೂ ಸೂಪರ್. ಇದರ ಜೊತೆಲಿ ದಾಳಿ ವರ್ಣ ಅಂತ ಮಾಡ್ತೀವಿ, ಅದೆರಡು ಕಾಂಬೋ, ಅದು ತುಂಬ ಚೆನ್ನಾಗಿರುತ್ತೆ, ಕೊಂಕಣಿ ಸ್ಪೆಷಲ್. ಓಕೆನಾ. ಈಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸ್ಮೆಲ್ ಬರಲಿಕ್ಕೆ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಈ ಸಾಂಗಿಗೆ ಮೇನ್ ಸ್ಮೆಲ್ ಇದು ಕೊಬ್ಬರಿ ಎಣ್ಣೆ ಇದ್ರಿ, ಅಂದರೆ ಪರಿಮಳ, ಬೇರೆ ಏನಿರಲ್ಲ ಅದಕ್ಕೆ. ಬರೀ ತೆಂಗಿನಕಾಯಿ, ಮೆಣಸು, ಹುಣಸೆಹಣ್ಣು ಇಷ್ಟೇ ಹಾಕ್ಬಿಟ್ರಾಯ್ತು. ಇದು ಆಲೂಗಡ್ಡೆದು ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ರೀ. ಚಪಾತಿಗಂತೂ ವೆರಿ ನೈಸ್ ಕಾಂಬಿನೇಷನ್. ಫ್ರೆಂಡ್ಸ್, ಇದು ಈರುಳ್ಳಿಗೆ ಹಾಕಿದ್ದೇನೆ, ಬೇಯಿಸ್ತೀನಿ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿದ್ದೇನೆ. ಈಗ ನೋಡಿ, ಏನು ಹೇಳಿ, ನಂದು ಮೈ ಫೇವ್ರೆಟ್ ಟೈಮ್, ಫಸ್ಟ್ ಟೈಮ್ ಟೀ. ಈಗ ನನಗೆ ಎಷ್ಟೊತ್ತಾದ್ರೂ ನಾನು ಒಂದು ಟೀ ನನಗೆ ಇಳಿಲೇಬೇಕು ರೀ. ಬೆಳಿಗ್ಗೆ ಟೀ ಏನು ಕಿವಿ ಬಂದ ತಕ್ಷಣ ಶಬ್ದ ಅಷ್ಟೇ ನಂಗೆ ಕೆಂಟಾಗ್ಬಿಡುತ್ತೆ. ಸ್ವಲ್ಪನಾದ್ರೂ ಟೀ, ಒಂದು ಸಿಪ್ಪಾದ್ರೂ ಕುಡಿತೀನಿ. ಸೊ ಈಗ ಪ್ರಾಪರ್ ಕುಡಿತಿದ್ದೇನೆ. ಈಗ ನಂದು ಟೀ ಟೈಮ್. ಇದು ಸೈಡಲ್ಲಿ ಮಾಡ್ತೇನೆ, ಆಮೇಲೆ ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಓಕೆನಾ. ಓಕೆ, ಸೊ ಇದು ಸಾಂಗ್ ಮಸಾಲೆ, ತೆಂಗಿನಕಾಯಿ ಇದು ಎಕ್ಸ್ಟ್ರಾ ಇರೋದು ಸೈಡಲ್ಲಿ, ಇದು ಹುಣಸೆಹಣ್ಣು, ಮೆಣಸಿನ ಪುಡಿ, ಇಷ್ಟೇ. ಅಲ್ಲಿ ಇದು ಬೇಯಿಸ್ಕೊಂಡಿದ್ದೀನಿ ನಾನು, ಇದು ಈರುಳ್ಳಿ ಮತ್ತು ಆಲೂಗಡ್ಡೆ. ಓಕೆ, ಇದಕ್ಕೆ ಮಸಾಲೆ ಆದಮೇಲೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಲಾಸ್ಟ್ ಫೈನಲ್ ತೋರಿಸ್ತೀನಿ. ಇದು ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ನೀವು ನಾನು ಹೇಳಿರೋದೆಲ್ಲ ಒಂದೊಂದು ಸ್ವಲ್ಪ ಮಾಡಿ ನೋಡಿ ಒಂದೊಂದ್ಸಲ, ತುಂಬ ಚೆನ್ನಾಗಿರುತ್ತೆ ರೀ. ಅದಕ್ಕೆ ಕೊಬ್ಬರಿ ಎಣ್ಣೆಲಿ ಈರುಳ್ಳಿ ಒಗ್ಗರಣೆ ಹಾಕ್ಬೇಕಾಯ್ತಾ. ಸೊ ಮೈ ಸಾಂಗ್ ಈಸ್ ಕುಕ್ ಆಗ್ತಾ ಇದೆ. ಓಕೆ, ಸ್ವಲ್ಪ ಸಣ್ಣ ಮಾಡ್ತೀನಿ ಬೆಂಕಿ. ಮಸಾಲೆ ಹಾಕಿದ್ದೀನಿ, ಒಂದು 5 ಮಿನಿಟ್ಸ್ ಸಣ್ಣ ಕುದಿ ಬಂದಮೇಲೆ ಸ್ಟಾಪ್ ಮಾಡಿಬಿಡಿ. ಇವತ್ತು ನಮ್ಮ ಮನೇಲಿ ಎಲ್ಲರಿಗೂ ಹಸಿವೆ ಬೇಗ ಆಗಿಬಿಟ್ಟಿದೆ ಸಾಂಗ್ ನೋಡಿಬಿಟ್ಟು. ಸಾಂಬಾರು ಆಗಿದೆ, ರೈಸ್ ಆಯಿತು. ಮತ್ತು ನಾನು ತಿನ್ನೋಲ್ಲ ರೀ, ನಾನು ಇದು ಬ್ರೋಕನ್ ವೀಟು ಜಾಸ್ತಿ, ಕಿನೋವಾ, ಬ್ರೋಕನ್ ವೀಟ್ ಇಂಥದ್ದೇ. ರೈಸು ಸ್ವಲ್ಪ ಕಡಿಮೆ. ನಾನು ಹೇಳಿದ್ದೇನಲ್ಲ, ಐ ಆಮ್ ಫೋಕಸಿಂಗ್ ಮೋರ್ ಆನ್ ದ ಫಿಟ್ನೆಸ್. ಎಲ್ಲರೂ ಆರೋಗ್ಯವಂತರಾಗಿರ್ಬೇಕಪ್ಪ, ಹೆಲ್ತ್ ಕಾಪಾಡ್ಕೊಳ್ರಿ ಎಲ್ಲರೂ. ಓಕೆ, 1 ಅವರ್ ಎಕ್ಸಸೈಸ್ ಮಾಡಿ, ಎನಿ ಎಕ್ಸಸೈಸ್, ಯೋಗ ಮಾಡಿ, ಏರೋಬಿಕ್ಸ್ ಮಾಡಿ, ವಾಕ್ ಮಾಡಿ, ಎನಿಥಿಂಗ್. 1 ವರ್ಕೌಟ್ ಆಗಲೇಬೇಕು ರೀ ಬಾಡಿಗೆ. ಫುಲ್ ಬಾಡಿ ಪಾರ್ಟ್ಸ್ ನಿಮ್ಮದು ವರ್ಕ್ ಆಗಬೇಕು. ಓಕೆ, ಈಗ ಗೊತ್ತಾಗಲ್ಲ, ಒನ್ಸ್ ಯು ಗೆಟ್ ಏಜ್ಡ್ ಅವಾಗ ಗೊತ್ತಾಗುತ್ತೆ. ಅದರ್ವೈಸ್ ನಮ್ಮದು ಫಾರ್ ಮೈ ಏಜ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಈಗ ಸ್ಟಾರ್ಟ್ ಮಾಡೋದು. ಸೊ ನಂದು ಆಲ್ಮೋಸ್ಟ್ 28 years ಐ ಹ್ಯಾವ್ ಕಂಪ್ಲೀಟೆಡ್ ಇನ್ ಮೈ ಏರೋಬಿಕ್ಸ್ ಜರ್ನಿ. ಸೊ ಥ್ಯಾಂಕ್ಸ್ ಟು ಮೈ ಆಲ್. ನನ್ನ ಸಿಸ್ಟರ್ಗೆ ಹೇಳಬೇಕು, ನನ್ನ ಸಿಸ್ಟರ್ಸ್ ಇಬ್ಬರೂ ನನಗೆ ಮೋಟಿವೇಟ್. ನನ್ನ ಬ್ರದರು ಅಷ್ಟೇ, ಈಸ್ ಹೈಲಿ ಫೋಕಸ್ಡ್ ಆನ್ ದ ಫಾರ್ ಹೀಸ್ ಏಜ್. ಈಸ್ ಎಕ್ಸಲೆಂಟ್ ರೀ, ರೋಲ್ ಮಾಡೆಲ್ ಟು ಎವ್ರಿ ಒನ್. ಅವನಿಗೆ ಹೆಲ್ತ್ ಇಶ್ಯೂಸ್ ಇಲ್ಲ, ಈ ಸೂಪರ್ ಫೈನ್. 84 years ಈಸ್ ರನ್ನಿಂಗ್. ಹ್ಯಾಟ್ಸ್ ಆಫ್ ಟು ಹಿಮ್. ಎಲ್ಲರೂ ಇನ್ ಮೈ ಫ್ಯಾಮಿಲಿ, ಅವ್ರ ಮಗನೂ ಎಲ್ಲರೂ ಆಲ್ ಆರ್ ಫೋಕಸಿಂಗ್ ಮೋರ್ ಆನ್ ದ ಫಿಟ್ನೆಸ್. ಎಲ್ಲರೂ ಫಿಟ್ನೆಸ್ಗೆ ಇದು 1 ಅವರ್ಗಿಂತ ಜಾಸ್ತಿನೇ ಸ್ಪೆಂಡ್ ಮಾಡ್ತಾರೆ ವಿದೌಟ್ ಫೇಲ್. ನಮ್ಮ ಅತ್ತಿಗೆನೂ ಅಷ್ಟೇ, ಶಿ ವಾಕ್ಸ್ ಎವ್ರಿ ಡೇ. ಅದು 10,000 ಇದು ಬರುತ್ತಲ್ಲ ಸ್ಟೆಪ್ಸ್, ಆ ಥರ. ಸೊ ಇನ್ ಮೈ ಫ್ಯಾಮಿಲಿ ಎವ್ರಿಬಡಿ ಇಸ್ ದೆನ್. ಮೈ ಹಸ್ಬೆಂಡ್ ಇಸ್ ಅಥ್ಲೆಟ್, ಸ್ಟೇಟ್ ರೆಕಾರ್ಡ್ ಹೋಲ್ಡರ್. ಅವ್ರ ಸಿಸ್ಟರ್ ಶಿ ವಾಸ್ ಎ ಕಬಡ್ಡಿ ಕ್ಯಾಪ್ಟನ್, ವುಮೆನ್ಸ್ ಕ್ಯಾಪ್ಟನ್ ಕಲ್ಪನಾ ಅಂತ. ಸೊ ಎವ್ರಿಬಡಿ ಹ್ಯಾಸ್ ದರ್ ಓನ್ ಇದು ಪ್ಲೇಸ್ ಇನ್ ದ ಫಿಟ್ನೆಸ್ ಜರ್ನಿ. Okay, just a small introduction of my family. So have a nice day. God bless everyone.